ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ರಾಮ್ಜಿ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನಿಮಗ್ ಗೊತ್ತಿದೆ ಅಲ್ವಾ ಜೀಜಾಬಾಯಿ ತಲೆಗೆ ಏಟ್ ಬಿದ್ದಿದೆ ಅಂತ? ಅವಳೇನಾದ್ರೂ ಹೆಚ್ಚು ಕಮ್ಮಿ ಮಾಡೋಕ್ ಮುಂಚೆ ನೀವು ಹೋಗಿ ತಡೀರಿ ಅವಳನ್ನ. ಮೀರಾ, ನನ್ನ ಜೀವನದ ದೌರ್ಭಾಗ್ಯ ಏನು ಅಂತಂದ್ರೆ ಭೀಮಾಬಾಯಿ ನನ್ನ ಬಿಟ್ಟು ಹೋಗಿದ್ದು. ಅವಳು ನನ್ನ ಬಿಟ್ಟು ಹೋದಾಗ ಬಹಳನೇ ದುಃಖಪಟ್ಟೆ, ಬಹಳನೇ. ಅಂಥದ್ದೇ ದುಃಖ ಈಗ ನನಗೆ ಹೇಗೆ ಅನಿಸ್ತಾ ಇದೆ ಅಂತಂದ್ರೆ, ಇದಕ್ಕಿಂತ ನನಗೆ ಸಾವೇ ವಾಸಿ ಅಂತ ಅನಿಸ್ತಾ ಇದೆ. ಆದರೆ ಸಮಯ ಕಳೀತಾ ಕಳೀತಾ ಅವಳಿಲ್ದೇ ಇರೋ ನೋವು ಜಾಸ್ತಿ ಹಾಕ್ಕೊಂಡೇ ಬರ್ತಾ ಇದೆ. ಅವಳು ಖಾಲಿ ಉಳಿಸೋಗಿರೋ ಜಾಗ ದೊಡ್ಡ ಗಾಯನೇ ಮಾಡಿದೆ. ಮೀರಾ, ಒಳ್ಳೆ ಸಂಗಾತಿಯಾದವರು ಹೀಗೆ ಅರ್ಧ ದಾರಿಯಲ್ಲಿ ಬಿಟ್ಟೋದ್ರೆ ಬಹಳನೇ ಕಷ್ಟ ಆಗುತ್ತೆ. ಇವತ್ತು ಯಾಕೋ ಭೀಮಾಬಾಯಿ ತುಂಬಾನೇ ನೆನಪಾಗ್ತಾ ಇದ್ದಾಳೆ, ತುಂಬಾನೇ. ರಾಮ್ಜಿ, ನಿಮ್ ಕಣ್ಣೀರ್ನ ನೋಡಿ ಭೀಮಾಬಾಯಿ ವಾಪಸ್ ಬರೋಕ್ಕಾಗುತ್ತಾ? ಇಲ್ಲ ಅಲ್ವಾ? ಆದ್ರೆ ಹಾಗೆಲ್ಲ ಆಗೋದಿಲ್ಲ ಅಲ್ವಾ ರಾಮ್ಜಿ? ಈಗೇನಾದ್ರೂ ನೀವು ಹೊರಗಡೆ ಹೋಗ್ಲಿಲ್ಲ ಅಂದ್ರೆ ಆ ಹೆಂಗಸು ಇನ್ನೂ ಏನೇನ್ ರಂಪ ಮಾಡ್ತಾಳೋ ಗೊತ್ತಿಲ್ಲ. ರಾಮ್ಜಿ, ಜೀವನ ಅಂದ್ರೆ ಹೀಗೆ ಅಲ್ವಾ? ಕೆಲವೊಂದ್ಸಲ ಸಿಹಿ, ಕೆಲವೊಂದ್ಸಲ ಕಹಿ, ಒಂದ್ಸಲ ಖುಷಿ, ಒಂದ್ಸಲ ದುಃಖ. ಜೀವನನ ನಾವು ಹೇಗ್ ಬರುತ್ತೋ ಹಾಗೆ ಸ್ವೀಕರಿಸ್ಲೇಬೇಕಲ್ವಾ ರಾಮ್ಜಿ? ಈಗ ಭೀಮಾ ಹೊರಗಡೆ ಬಂದು ನಿಂತಿದ್ದಾನೆ. ಈಗ ಅವನು ನಿಮ್ಮನ್ನ ಹೀಗ್ ನೋಡಿದ್ರೆ ಅವನು ಎಷ್ಟು ನೊಂದ್ಕೋತಾನೆ. ಆಮೇಲೆ ಏನ್ ನಡೆಯುತ್ತೆ ಅಂತ ನನ್ನಿಂದ ನೆನ್ಸ್ಕೊಳಕ್ಕೂ ಆಗ್ತಿಲ್ಲ. ಭೀಮ ಬಂದ? ಭೀಮ ಯಾಕೆ ಬಂದ ಇಲ್ಲಿಗೆ? ಅವನ ಮುಂದೆ ಮದುವೆ? ಇಲ್ಲ ಮೀರಾ, ಇಲ್ಲ. ನಾವು ತಪ್ಪು ಮಾಡ್ತಾ ಇದ್ದೀವಿ. ಎಷ್ಟೋ ವರ್ಷಗಳ ಹಿಂದೆ ಜೀಜಾಬಾಯಿ ಜೊತೆ ಮದುವೆ ಮಾಡ್ಕೊಂಡಿದ್ದೀನಿ. ಆಗ್ಲೂ ಕೂಡ ಮನಸ್ಸಿಗೆ ತುಂಬಾನೇ ನೋವಾಗಿತ್ತು, ಬೇಜಾರು ಮಾಡ್ಕೊಂಡಿದ್ದೆ. ನನಗೆ ಗೊತ್ತಿಲ್ಲ ಅವನ ಮುಂದೆ ಹೇಗೆ ನಾನು ನಿಂತ್ಕೊಳ್ತೀನೋ ಅಂತ. ಆದ್ರೆ ಈ ಜೀಜಾಬಾಯಿ ಹಠದ ಮುಂದೆ ನಾನು ಅಸಹಾಯಕನಾಗಿ ನಿಂತುಬಿಟ್ಟಿದ್ದೀನಿ. ನನಗೆ ಗೊತ್ತಿದೆ ರಾಮ್ಜಿ, ಎಲ್ಲ ನೋಡ್ತಾನೆ ಇದ್ದೀನಲ್ಲ. ನೀವು ಅಸಹಾಯಕರು, ನಾನು ಅಸಹಾಯಕಳು. ರಾಮ್ಜಿ, ಆ ಹೆಂಗಸು ಇನ್ನೇನ್ ದಾಂತ ಮಾಡ್ತಾಳೋ, ಅದಕ್ಕಿಂತ ಮೊದಲು ನೀವು ಹೋಗಿ ಸಿದ್ಧವಾಗಿ ಬಂದ್ಬಿಡಿ. ಏ ಜಿಜಾಬಾಯಿ, ನೋಡು ನೋಡು, ನಿನ್ ಮದ್ವೆ ಗಂಡು ಬಂದ ನೋಡು.
ಈ ಕುಂಟಿ ಯಾಕೆ ಯಾವಾಗ್ಲೂ ನಮ್ ಹಿಂದೆ ಮುಂದೆ ಓಡಾಡ್ತಾನೆ ಇರ್ತಾಳೆ? ಜೀಜಾಬಾಯಿ, ಕುಂಟಿ ಅಂತೆಲ್ಲ ಕರಿಬೇಡ, ನಮ್ಮಮ್ಮ ಅವರು. ಚಪ್. ವಧು ಮುಂದೆ ವಾದ ಮಾಡಬಾರ್ದು. ತಲೆ ಕೆಟ್ಟಿದ್ಯಾ ನಿಂಗೆ? ನೀವು ನೀವು ನಾವಿಬ್ರು ಸೇರಿ ಹಾರ ಬದಲಾಯಿಸ್ಕೊಳ್ಳೋಣವಾ? ಏಯ್, ನಮ್ಗೆ ಹಾರ ಕೊಡಿ. ನಮ್ಗೆ ಹೋಗೋ, ಹೋಗ್ ತಗೊಂಡ್ ಬಾ. ಬೇಗ ಬೇಗ ಕೊಡಿ. ಕೊಡಿ ಕೊಡಿ, ಬೇಗ ಕೊಡಿ. ಕೊಡಿ ಕೊಡಿ. ನೀವು ಇಸ್ಕೊಳ್ಳಿ. ತಗೊಳ್ಳಿ. ತಗೊಳ್ಳಿ. ನೀವು ಹೋಗಿ ಇವಾಗ ಎಲ್ರಿಗೂ ಹೂವ ಕೊಡಿ. ನಾವಿಬ್ರು ಹಾರ ಬದಲಾಯಿಸ್ಕೊಳ್ಳುವಾಗ ಎಲ್ರೂ ನಮ್ಮ ಮೇಲೆ ಹೂವ ಹಾಕ್ಲಿ. ಹೋಗಿ ಹೋಗಿ. ನೀವು ತಗೊಳ್ಳಿ. ಮೊದಲು ನಾನೇ ಹಾರ ಹಾಕ್ತೀನಿ. ಈಗ ನೀವು ಹಾರ ಹಾಕಿ. ಹಾಕಿ, ಬೇಗ ಹಾಕಿ. ಹಾಕಿ, ಹಾರ ಹಾಕಿ. ಭೀಮಾ ನಮ್ಮ ಮೇಲೆ ಹೂವ ಹಾಕಿಲ್ಲ. ನೀವೇ ಅವನಿಗೆ ಹೂವ ಹಾಕೋದಿಕ್ಕೆ ಹೇಳಿ. ಜೀಜಾಬಾಯಿ, ಇರ್ಲಿ ಬಿಡು. ಹೇಳೋದು ಕೇಳಿಸ್ತಿದ್ಯಾ? ನಮ್ಮ ಮೇಲೆ ಹೂವ ಹಾಕೋದಿಕ್ಕೆ ಹೇಳಿ ಅವನಿಗೆ. ಇಲ್ಲ ಅಂದ್ರೆ ಎಲ್ರಿಗೂ ನಿಜ ಹೇಳಬೇಕಾಗುತ್ತೆ. ಭೀಮಾ, ನೀನು ಹೂ ಹಾಕು. ಅಪ್ಪ, ಈ ಮದುವೆನ ನಾನು ಅವತ್ತು ವಿರೋಧ ಮಾಡಿದ್ದೆ, ಮತ್ತಿವತ್ತು ಮಾಡ್ತೀನಿ. ಹೂವ ಹಾಕ್ಲೇಬೇಕು ಭೀಮಾ. ಇಲ್ಲ ಅಂದ್ರೆ ಮಗನೇ ಭೀಮಾ, ಹಠ ಮಾಡಕ್ ಹೋಗ್ಬೇಡ. ಹೂ ತಗೊಂಡು ಹಾಕು. ಈ ಹೊತ್ತಲ್ಲಿ ನಾನೇನು ಮಾತಾಡಲ್ಲಪ್ಪ.
ಆದರೆ ಈಗ ನನ್ನ ಮನಸ್ಸಲ್ಲಿ ಏನು ನಡೀತಿದೆ ಅಂತ ನಿಮಗಿಂತ ಚೆನ್ನಾಗಿ ಇನ್ಯಾರಿಗೂ ಅರ್ಥ ಆಗಲ್ಲ. ನೀನ್ ನಮ್ಮ ಮೇಲೆ ಈ ಹೂವ ಹಾಕ್ಲೇಬೇಕು. ನಮ್ಮ ಮೇಲೆ ಇವನು ಹೂವ ಹಾಕ್ಲೇಬೇಕು. ಜಿಜಪ್ಪ ಏನ್ ನಾಟಕ ಇದು? ಸಾಕ್ಬಿಡು. ಇಲ್ಲ, ನನಗ್ ಬೇಕಿರೋದು ಇವನು ನಮ್ಮ ಮೇಲೆ ಹೂವ ಹಾಕ್ಲೇಬೇಕು. ನಮ್ ಮದ್ವೆಗೆ ಬಂದಿದಂತಾನೆ ಹೂವ ಹಾಕಲ್ಲ ಅಂದ್ರೆ ಹೇಗೆ? ಜಿಜಪ್ಪ ಯಾಕೆ ಹಠ ಮಾಡ್ತೀಯ? ಇಲ್ಲ, ಇವನು ಹೂವ ಹಾಕ್ಲೇಬೇಕು. ತಗೋ, ಹೂವ ತಗೋ, ಹಾಕು ಹಾಕು ನನ್ ಮೇಲೆ. ನಾನು ಹೂವು ಹಾಕಲ್ಲ. ಅಲ್ಲ, ನಾನು ಹೂವು ಹಾಕೋದ್ರಿಂದ ಏನು ಪ್ರಯೋಜನ? ನೀವೇನು ಬದಲಾಗ್ತೀರಾ? ಅಥವಾ ಅಪ್ಪ ಮತ್ತೆ ನಿಮ್ಮ ಮಧ್ಯೆ ಇರೋ ಮನಸ್ತಾಪಗಳು ನಿಂತಲ್ಲೇ ಸರಿ ಹೋಗುತ್ತಾ? ಜಾಸ್ತಿ ಮಾತಾಡ್ತಿದ್ಯಾ ನೀನು. ನೀನು ನನ್ ಮೇಲೆ ಹೂವ ಹಾಕೋ ತನಕ ನಾನ್ ಬಿಡಲ್ಲ. ತಗೋ ತಗೋ ಇದನ್ನ, ಹೂವ ಹಾಕು. ಏನ್ ಮಾಡ್ತೀರಾ ನೀವು? ನೋಡಿ, ನಿಮ್ ಮಾನಸಿಕ ಸ್ಥಿತಿ ಸರಿ ಇಲ್ಲ ಅಂತ ಅಂದ್ ಮಾತ್ರಕ್ಕೆ ನೀವೇನೇ ಹಠ ಮಾಡಿದ್ರು ನಾವ್ ಸಹಿಸ್ಕೋತೀವಿ ಅಂತಲ್ಲ. ಯಾರೇ ನೀನು? ಹಾ, ನಡಿ ಆ ಕಡೆ. ಎಷ್ಟು ರಾದ್ದಾಂತ ಮಾಡ್ತೀರಾ ನೀವು? ಇಷ್ಟ ಬಂದಂಗ ಆಡ್ತೀರಾ? ನೀವ್ ಹೇಳಿದ್ದಕ್ಕೆಲ್ಲ ಹೇಳ್ದಂಗೆಲ್ಲ ನನ್ ಗಂಡ ಕುಣಿಯಕ್ಕಾಗಲ್ಲ. ಏನ್ ಬಲ್ವಂತ ಮಾಡ್ತೀರಾ? ನಿಮ್ಮ ಆರೋಗ್ಯ ಸರಿ ಇಲ್ಲ ಅಂದ್ರೆ ಅದರ ಅರ್ಥ ಇದಲ್ಲ, ಎಲ್ಲರಿಗೂ ಹಠ ಮಾಡ್ಕೊಂಡು ಹಿಂಸೆ ಕೊಡೋದು. ಬೇಷ್ 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 ರಾಮ್ಜಿ, ಬೇಷ್. ತುಂಬಾ ಚೆನ್ನಾಗಿದೆ. ತುಂಬಾ ಒಳ್ಳೆ ನಾಟಕ ಆಡ್ತಿದ್ದೀರಿ ಇಲ್ಲಿ, ಅತ್ತೆ ಸೊಸೆ ಇಬ್ರು ಸೇರ್ಕೊಂಡು. ಅಪ್ಪ, ನಾವು ಸರಿಯಾದ ಸಮಯಕ್ಕೆ ಬಂದಿದ್ದೀವಿ ನೋಡಿ. ನೋಡಿದ್ರೆ ನಾಟಕ ಈಗ ಶುರುವಾಗಿದೆ ಅನ್ಸ್ತಿದೆ. ಸರಿ ಬಿಡು, ನೀನು ಇಲ್ಲೇ ನಿಂತಿರು, ನಾನು ಇಲ್ಲೇ ನಿಂತಿರ್ತೀನಿ. ಎಲ್ಲಿವರೆಗೂ ನಿನ್ ಗಂಡ ನನ್ನ ಮೇಲೆ ಹೂವ ಹಾಕಲ್ವೋ ಅಲ್ಲಿವರೆಗೂ ನಾನು ಇಲ್ಲೇ ನಿಂತಿರ್ತೀನಿ. ಇಲ್ಲಿಂದ ನಾನು ಒಳಗಡೆ ಹೋಗಲ್ಲ, ನನ್ನ ಗಂಡನಿಗೂ ಒಳಗಡೆ ಹೋಗಕ್ ಬಿಡಲ್ಲ ನಾನು. ಸರಿ ಬಿಡು. ಭೀಮಾ ಎಲ್ಲಿವರೆಗೂ ಹೂನ ಹಾಕಲ್ವೋ ನಾನು ಅಲ್ಲಿವರೆಗೂ ಇಲ್ಲೇ ನಿಂತಿರ್ತೀನಿ. ಏನಾಗುತ್ತೆ ನೋಡೋಣ ಅಂತ. ನಿಲ್ಸಿ ನಿಲ್ಸಿ ನಿಮ್ ನಾಟಕನ. ನಮ್ಮನ್ನೇನ್ ದಡ್ರು ಅನ್ಕೊಂಡಿದ್ದೀರಾ? ನಂಗೆ ನಿಮ್ ಬಗ್ಗೆ ಒಂದು ಸಣ್ಣ ಸಾಕ್ಷಿ ಸಿಗ್ಲಿ, ಜೀಜಾಬಾಯಿ ಮತ್ತು ಈ ರಾಮ್ಜಿನ ಎಲ್ರನ್ನೂ ಒಳಗೆ ಹಾಕ್ಸ್ತೀವಿ, ನೇಣ್ಗಂಬ ಕೆರೆಸ್ತೀವಿ. ಬೇಡ 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 ಬೇಡ, ಈಗ ತಾನೇ ಮದ್ವೆ ಆಗಿದೆ. ನನ್ ಗಂಡನ್ನ ಎಲ್ಲೂ ಕಳ್ಸಲ್ಲ ನಾನು. ಈಗಿನ್ನೂ ನನ್ ಮದ್ವೆ ಆಗಿದೆ, ಎಲ್ಲೂ ಕಳ್ಸಲ್ಲ ನಾನು. ಇಲ್ಲ ಇಲ್ಲ. ನೋಡಿ, ದಯವಿಟ್ಟು ಕ್ಷಮಿಸಿ, ಆದರೆ ನೀವು ನಮ್ಮ ಮನೆಯವ್ರ ಹತ್ರ ಈ ರೀತಿ ಮಾತಾಡೋದು ತಪ್ಪಾಗುತ್ತೆ. ಇದರಲ್ಲಿ ಇವ್ರದೇನು ತಪ್ಪಿದೆ? ಅಲ್ಲದೆ ಅವ್ರು ತಪ್ಪು ಮಾಡಿದ್ದಾರೆ ಅಂತ ಇನ್ನೂ ಸಾಬೀತು ಕೂಡ ಆಗಿಲ್ಲ. ನಮಗ್ ಗೊತ್ತಿದೆ ಭೀಮ್ರಾವ್, ಇವನು ಅಪರಾಧಿ ಅಂತ ಇನ್ನೂ ಸ್ಪಷ್ಟ ಆಗಿಲ್ಲ ಅಂತ. ಆ ಕಾರಣಕ್ಕೆ ಸಾಹೇಬ್ರ ಕಡೆಯವರು ಸುಮ್ನೆ ಹೀಗೆ ನಿಂತಿರೋದು. ನೀವೆಲ್ರೂ ಇವ್ರ ಮುಂದೆ ಈಗ ನಾಟಕ ಆಡ್ತಿದ್ದೀರಿ. ಅರೆ, ನಮ್ ಸಾಹೇಬ್ರು ಒಳ್ಳೆ ಜನ, ಒಳ್ಳೆ ಮನ್ಸಿರೋರು. ಇಲ್ಲಾಂದ್ರೆ ಇವರು ನಿನ್ ಜೊತೆ ಇವರೆಲ್ಲರೂ ಯಾವತ್ತೋ ಜೈಲ್ಗೆ ಹಾಕ್ತಿದ್ರು. ಜೀಜಾಬಾಯ್, ಹಠ ಬಿಟ್ರೆ ಒಳ್ಳೇದು. ಇಲ್ಲಾಂದ್ರೆ ನಾನು ಎಲ್ಲರಿಗೂ ಸತ್ಯನ ಹೇಳ್ಬಿಡ್ತೇನೆ, ನೀನ್ ಹುಚ್ಚಿ ತರ ನಾಟಕ ಆಡ್ತಿದ್ಯಾ ಅಂತ.
ಆಗ ಭೀಮ ಓಡೋದಾರಾಗ ಹೋಗ್ತಾನೆ. ನಮ್ಮಿಬ್ಬರಿಗೂ ಖಂಡಿತ ಶಿಕ್ಷೆ ಆಗತ್ತೆ. ಈ ರೀತಿ ನಾಟಕ ಆಡ್ತಿದ್ವಿ ಅಂತ. ಏನ್ ರಾಮ್ಜಿ, ಏನಲ್ಲೇ ಗೊಣಗೊಣ ಅಂತಿದ್ಯಾ? ಈಗ ತಾನೇ ಮದ್ವೆ ಆಗಿರೋ ಹುಡುಗಿ ಹತ್ರ ಮದುವೆ ಆಗಿರೋದು ನಾನೇ ಮಾತಾಡ್ಬೇಕಲ್ವಾ? ಇನ್ನೇ ನೀನ್ ಮಾತಾಡ್ತೀಯ? ನೀವು ನಮ್ಮ ವೈಯಕ್ತಿಕ ಜೀವನದಲ್ಲಿ ಮೂಗ್ ತೂರಿಸದೇ ಇದ್ರೇ ಒಳ್ಳೇದು ಮಹಿಪಾಲ. ಯಾರನ್ನ ನೋಡಿ ನಗ್ತಾ ಇರೋದು ನೀವು? ಹಾ, ಅಷ್ಟೊಂದು ನಗು ಬರ್ತಿದ್ಯಾ? ನಾವ್ಯಾರೋ ಅನ್ನೋ ಪ್ರಜ್ಞೆ ಇರಲಿ ನಿಮ್ಗೆ. ಅಂತ ಪ್ರಜ್ಞೆ ನಿಮ್ಗೂ ಇರ್ಲಿ ಸ್ವಲ್ಪ. ಕರೀದೇ ಇದ್ರೂ ಬಂದಿರೋ ಅತಿಥಿ ನೀವು. ಕಂಡೋರ್ ಮದ್ವೆಲಿ ಬಂದು ನೀವು ಮೂಗ್ ತುರಿಸ್ಬೇಡಿ. ಕರೆಯದೇ ಬಂದವರ ಅಂತ ಗಾದೆನೇ ಇದೆಯಲ್ಲ. ಏಯ್, ನಿನ್ ಯೋಗ್ಯತೆ ಮರಿಬೇಡ. ನಮ್ಮನ್ನೆಲ್ಲ ಕರೆಯೋದಿಕ್ಕೆ ನಿಮ್ಗೆ ಯಾವ ಯೋಗ್ಯತೆನೂ ಇಲ್ಲ. ಯೋಗ್ಯತೆ ನಿಮ್ ವಂಶಕ್ಕೆ ಬಂದಿರೋ ಬಳುವಳಿ. ಅದಕ್ಕೆ ಅನ್ಸುತ್ತೆ ಸ್ವತಃ ನಿಮ್ ಜಾತಿಯವರೇ ನಿಮ್ಮನ್ನ ಹೊರಗಾಕಿರೋದು. ಮೇಘನಾಥ್ ಅವ್ರೆ, ನೀವೊಂದು ಕೆಲಸ ಮಾಡಿ, ಆರಾಮಾಗಿ ಬಂದು ನಮ್ಮ ಜಾತಿಗೆ ಸೇರ್ಕೊಂಬಿಡಿ. ಯಾಕಂದ್ರೆ ನಾವು ಯಾರನ್ನೂ ಜಾತಿನ ಹೊರಗೆ ಹಾಕಲ್ಲ. ಅವಶ್ಯಕತೆ ಬಿದ್ದರೆ ಸಹಾಯಕ್ಕೂ ಬರ್ತೀವಿ. ಸಾಕು, ಇನ್ನೊಂದು ಶಬ್ದ ಹೊರಗೆ ಬಂದ್ರು ನಾಲ್ಗೆ ಕಿತ್ತಾಕ್ಬಿಡ್ತೀನಿ. ಸಾಕು, ಎಲ್ರೂ ಸ್ವಲ್ಪ ಶಾಂತವಾಗಿರಿ. ಯಾಕೆ ಎಲ್ರೂ ಮಾತು ಬೆಳೆಸ್ತಾ ಇದ್ದೀರಾ ಇಲ್ಲಿ? ಹೇಳು ಜಿಜಾಬಾಯ್, ಏನ್ ಮಾಡ್ಲಿ ಹೇಳು? ಹಠ ಬಿಟ್ರೆ ಒಳ್ಳೇದು. ಇಲ್ಲ ಅಂದ್ರೆ ನಾನು ಎಲ್ಲರಿಗೂ ಸತ್ಯನ ಹೇಳ್ಬಿಡ್ತೀನಿ. ನೀನ್ ಹುಚ್ಚಿ ತರ ನಾಟಕ ಆಡ್ತಿದ್ಯಾ ಅಂತ. ನಮ್ಮಿಬ್ಬರಿಗೂ ಖಂಡಿತ ಶಿಕ್ಷೆ ಆಗತ್ತೆ. ಸರಿ, ಇವನೊಬ್ನೇ ಒಬ್ಬ ಹೂವ ಹಾಕಿಲ್ಲ ಅಂದ್ರೆ ನಮ್ ಮದ್ವೆ ನಡೆದಿಲ್ಲ ಅಂತಲ್ಲ ರೀ. ನಡೀರಿ ಒಳಗೆ. ನಡಿ ಭೀಮರಾವ್, ಮದ್ವೆ ಮುಗೀತು. ನಿಮ್ಮ ಜೊತೆ ಬರೋದಕ್ಕಿಂತ ಮುಂಚೆ ನಾನು ರಮನ್ ಹತ್ರ ಸ್ವಲ್ಪ ಪ್ರತ್ಯೇಕವಾಗಿ ಮಾತಾಡಬೇಕು. ಏ ಭೀಮರಾವ್, ಸರಸಲ್ಲಪ್ಪ ಮಾಡೋಕ್ ಹೋಗ್ಬೇಡ. ಹೆಂಡತಿ ಜೊತೆ ಮಾತಾಡ್ತಾನಂತೆ. ಬಂಧನದಲ್ಲಿದ್ಯಾ ನೀನು, ಅಪರಾಧಿ ನೀನು. ಅರ್ಥ ಆಯ್ತಾ? ಸರ್, ನಾನು ನಿಮ್ಮ ಹತ್ರ ಮನವಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಮಾತಾಡಕ್ಕೆ ಅನುಮತಿ ಕೊಡಿ. ಇಲ್ಲ, ನೀನ್ ಯಾರ ಹತ್ರನೂ ಮಾತಾಡೋ ಹಾಗಿಲ್ಲ. ಸರಿ ಆಯ್ತು, ಮಾತಾಡಕ್ ಅನುಮತಿ ಕೊಡ್ಬೇಡಿ. ನಾನು ನಿಮ್ ಜೊತೆ ಬರ್ತೀನಿ. ಅಲ್ಲೇ ಹೊರಗೆ ಕಾಯ್ತಿರ್ತೀನಿ. ನೀವ್ ನನ್ ಗಂಡನ ಜೊತೆ ಮಾತಾಡೋದಕ್ಕೆ ಅನುಮತಿ ಕೊಡೋ ತನಕ ಅಲ್ಲೇ ಇರ್ತೀನಿ. ಹೌದು ರಮ, ಇವರು ರಸ್ತೆಯಲ್ಲೇ ಭೀಮನ ಸಾಯಿಸ್ಬೇಕು ಅಂತ ಇದ್ರಂತೆ. ನಾನು ಆನಂದ ಸರಿಯಾದ ಸಮಯಕ್ಕೆ ಹೋಗಿದ್ಕೆ ಅವರೇನು ಮಾಡೋಕ್ಕಾಗಲಿಲ್ಲ ಅಷ್ಟೇ. ಹಾಗಾದ್ರೆ ಇವ್ರ ಜೊತೆ ನಾನು ನಿಮ್ಮೊಬ್ಬರನ್ನ ಬಿಡೋದಿಲ್ಲ. ನಾನು ನಿಮ್ ಜೊತೆ ಬರ್ತೀನಿ. ರಮಾನ್, ನೀನೇನು ಚಿಂತೆ ಮಾಡಬೇಡ, ನನಗೇನು ಆಗಲ್ಲ. ನಾನು ಬರ್ತೀನಿ ನಿಮ್ ಜೊತೆ. ಇವ್ರ ಜೊತೆ ನಿಮ್ಮೊಬ್ಬರನ್ನ ಬಿಡಕ್ಕಾಗಲ್ಲ. ಆಗ್ಲಿ, ತೊಂದರೆ ಇಲ್ಲ, ನಡೀರಿ. ನಾವು ಜೊತೆಗೆ ಹೋಗೋಣ, ಬಾ. ನಡೀರಿ. ಬನ್ನಿ. ಜೀಜಾಬಾಯಿ, ಮದುವೆಯ ಶುಭಾಶಯಗಳು. ಜೀಜಾಬಾಯಿ, ಮದುವೆ ಶುಭಾಶಯಗಳು ನಿಮ್ಮಿಬ್ಬರಿಗೂ. ಮದುವೆ ಶುಭಾಶಯಗಳು. ಶುಭಾಶಯಗಳು ಜೀಜಾಬಾಯಿ.
ಹೌದು ಜೀಜಾಬಾಯಿ, ನೀವ್ ಮದ್ವೆ ಆಗಿದ್ದು ಸಂತೋಷ ಆಯ್ತು. ನಗರಿ ಸ್ವಲ್ಪ ನಗರಿ. ಎಲ್ರೂ ಮದ್ವೆಗೆ ಶುಭಾಶಯಗಳು ಹೇಳ್ತಿದ್ದಾರೆ, ನೀವೂನು ಹೇಳಿ. ಹೀಗ್ ಮುಖ ಊದಿಸ್ಕೊಂಡು ಕೂತ್ಕೋಬೇಡಿ, ನನಗೂ ಶುಭಾಶಯ ಹೇಳಿ. ಮತ್ತೆ ಹಾ, ಮುಖದಲ್ಲಿ ನಗು ಇಟ್ಕೊಂಡು ಶುಭಾಶಯ ಹೇಳ್ಬೇಕು ನಂಗೆ. ಯಾಕೆಂದ್ರೆ ಭೀಮ ಹೂವ ಹಾಕ್ಲೇಬೇಕು ಅಂತ ಹಠ ಮಾಡ್ಲಿಲ್ಲ ನಾನು. ಸುಮ್ಮನೆ ಹಠ ಬಿಟ್ಟಿದ್ದಲ್ಲ, ಹೆದರ್ಕೊಂಡೆ ನೀನು. ಒಂದು ವೇಳೆ ನಾನೇ ಎಲ್ರಿಗೂ ಹೇಳಿದ್ರೆ ನೀನು ಹುಚ್ಚಿ ಥರ ನಾಟಕ ಆಡ್ತಾ ಇದೀಯ ಅಂತ ನಿನ್ನನ್ನು ಶಿಕ್ಷೆಗೆ ಗುರಿ ಮಾಡ್ತಿದ್ರು. ಇಲ್ಲ ಇಲ್ಲ, ಅಷ್ಟಕ್ಕೆಲ್ಲ ಸುಮ್ಮನಾಗೋಳಲ್ಲ ನಾನು. ಸುಮ್ಮನಾಗಿದ್ದು ನನ್ನ ಮತ್ತು ಭೀಮನ್ ಸಂಘರ್ಷಕ್ಕೆ ಮನೆಯವರೆಲ್ಲ ಶಿಕ್ಷೆ ಆಗೋದು ಬೇಡ ಅಂತ ಸುಮ್ಮನಾದೆ. ಎಲ್ರಿಗೂ ಯಾಕೆ ಶಿಕ್ಷೆ ಆಗತ್ತೆ? ಯಾಕೆ ಅಂದ್ರೆ ನಾನು ಸಿಕ್ಕಾಕೊಂಡ್ಬಿಟ್ರೆ ನಾನು ಎಲ್ರ ಹೆಸರು ತಗೋತೀನಿ, ಹೇಳ್ತೀನಿ ಇವರೇ ನಂಗೆ ಹುಚ್ಚಿ ಥರ ನಾಟಕ ಆಡು ಅಂತ ಹೇಳಿದ್ರು ಅಂತ ಹೇಳ್ತೀನಿ. ಭೀಮ ವಡೋದರಕ್ಕೆ ಹೋಗೋದು ತಡಿ ಅಂದ್ರು ಅಂತಿದ್ದೆ.